ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಒಂದು ಪವಿತ್ರವಾದ ಪುಣ್ಯ ಸ್ಥಳದಲ್ಲಿ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಸ್ನೇಹಿತರೆ, ನಾನಿರ್ತಕ್ಕಂಥ ಈ ಒಂದು ದೇವಾಲಯ ಒಂದು ಶ್ರೀ ಕೊಟ್ಗಾಳ್ ಮಹಾರಮ್ಮ ದೇವಿ ದೇವಸ್ಥಾನದಲ್ಲಿ ನಾನಿವತ್ತು ದರ್ಶನಕ್ಕಂತ ಬಂದಿದ್ದೇನೆ. ಸ್ನೇಹಿತರೆ, ಸುಮಾರು 30 ವರ್ಷಗಳಿಂದನೂ ಕೂಡ ಈ ಒಂದು ದೇವಾಲಯಕ್ಕೆ ದರ್ಶನಕ್ಕಂತ ನಾನು ನಮ್ಮ ಸಂಬಂಧಿಕರು ಹಾಗೆ ನಮ್ಮ ಸ್ನೇಹಿತರು ಕೂಡ ಕರೀತಾ ಇದ್ದರು. ಆದರೆ ನಾನು ಯಾವುದೇ ಕಾರಣಕ್ಕೂ ಈ ಒಂದು ದೇವಾಲಯಕ್ಕೆ ಬಂದಿರಲಿಲ್ಲ, ಕಾರಣಾಂತರಗಳಿಂದ ಬಂದಿರಲಿಲ್ಲ. ಆದರೆ ಈ ಬಾರಿ ಶ್ರೀ ತಾಯಿಯ ದರ್ಶನವನ್ನು ಮಾಡಬೇಕು ಅಂತೇಳಿ ನನಗೆ ಮನಸ್ಸಿಗೆ ಬಂದು ನಾನು ಈ ಒಂದು ದೇವಾಲಯಕ್ಕೆ ಬಂದೆ. ಸ್ನೇಹಿತರೆ, ನಮ್ಮ ಸ್ನೇಹಿತರು ಹೇಳ್ತಿರ್ತಕ್ಕಂಥ ಏನು ಮಾಹಿತಿಯನ್ನು ಹೇಳ್ತಿದ್ರಲ್ಲ, ಆ ಮಾಹಿತಿಗೂ ಮೀರ್ತಕ್ಕಂಥ ದಾಖಲೆಗಳು ಈ ಒಂದು ದೇವಾಲಯದಲ್ಲಿದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಶ್ರೀ ಕೊಟ್ಗಾಳ್ ಮಾರಮ್ಮ ದೇವಿಯ ದೇವಸ್ಥಾನ. ಇದು ಮೊದಲು ಬಂದು ಕನಕಪುರ ತಾಲೂಕಿಗೆ ಸೇರ್ಪಡೆಯಾಗಿತ್ತು. ಈಗ ಒಂದು ಹಾರೋಹಳ್ಳಿ ತಾಲೂಕಿಗೆ ಇದು ಸೇರ್ಪಡೆಯಾಗಿರುತ್ತೆ. ಸುಮಾರು ಇದು ಹಾರೋಹಳ್ಳಿಯಿಂದ ಒಂದು 10 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥದ್ದು. ಸ್ನೇಹಿತರೆ, ನೀವು ನೋಡ್ತಿರ್ತಕ್ಕಂಥ ಈ ಒಂದು ಸ್ಥಳ ಬಂದ್ಬಿಟ್ಟು ಸಾಕಷ್ಟು ಜನಗಳು ಅಂದರೆ ಲಕ್ಷಾಂತರ ಜನಗಳ ಆರಾಧ್ಯ ದೇವಿಯಾಗಿರ್ತಕ್ಕಂಥ ತಾಯಿ ಕೊಟ್ಗಾಳ್ ಮಾರಮ್ಮ ದೇವಿಯವರು. ಸ್ನೇಹಿತರೆ, ನಮಗೆ ಏನು ನಾವು ಅಂದ್ಕೊಂಡಿದ್ವಿ, ನಮಗೇನಾದ್ರು ಕಷ್ಟ ತೊಂದರೆಗಳು ಕಾರ್ಪಣ್ಯಗಳೇನಾರು ಬಂದರೆ ಈ ತಾಯಿಗೆ ಹರಕೆ ಕಟ್ಟೋದ್ರ ಮುಖಾಂತರ ಸಾಕಷ್ಟು ಜನಗಳಿಗೆ, ಲಕ್ಷಾಂತರ ಜನಗಳಿಗೆ ಈ ಒಂದು ತಾಯಿ ಕೃಪೆ ಕಟಾಕ್ಷವನ್ನು ತೋರಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ತಾಯಿಯ ದರ್ಶನವನ್ನು ಮಾಡಿ ತಮ್ಮಲ್ಲಿರ್ತಕ್ಕಂಥ ಕಷ್ಟವನ್ನು ಹೇಳಿ ಹರಕೆಯನ್ನು ಕಟ್ಟಿ ಸಲ್ಲಿಸಿ ಬಂದರೆ ಖಂಡಿತವಾಗಲೂ ವರ್ಷದೊಳಗಡೆ ಆ ಏನು ಹರಕೆ ಕಟ್ಟಿರ್ತೀವೋ ಅಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ಇಲ್ಲಿ ನಡೆಯುತ್ತೆ. ಜೊತೆಗೆ ಹರಕೆ ಕಟ್ಟಿದ ಮೇಲೆ ಇಲ್ಲಿ ವಿಶೇಷವಾಗಿ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ತಮ್ಮ ಹರಕೆಯನ್ನು ಏನು ಕಟ್ಟಿರ್ತಾರೋ ಆ ಹರಕೆಯನ್ನು ಯಾವ ರೂಪದಲ್ಲಿ ಧನಧಾನ್ಯದ ರೂಪದಲ್ಲಿ ಕೊಡ್ತಾರೆ. ತದನಂತರ ಒಂದು ತಾಯಿಗೆ ಮೇಕೆ ರೂಪ ಅಥವಾ ಹಾಡು ಮೇಕೆ ಈ ಥರ ಒಂದು ರೂಪಗಳಲ್ಲಿ ಕೊಡ್ತಾ ಹೋಗ್ತಾರೆ. ಸ್ನೇಹಿತರೆ, ಆ ಒಂದು ಮಾಹಿತಿಯ ಮೇರೆಗೆ ನಾವು ಈ ಒಂದು ಕ್ಷೇತ್ರ ಭೇಟಿ ಮಾಡಬೇಕಂತ ಬಂದ್ವಿ. ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದು ಕಣ್ಣೆರಡು ಸಾಲಲ್ಲ. ಸ್ನೇಹಿತರೆ, ದೇವಾಲಯ ತುಂಬ ದೊಡ್ಡದಿರ್ಬೋದು ಅಂತ ಅಂದ್ಕೊಂಡೆ, ಚಿಕ್ಕದಿದ್ರೂ ತುಂಬ ಚೊಕ್ಕವಾಗಿದೆ. ಸ್ನೇಹಿತರೆ, ಈ ಒಂದು ದೇವಾಲಯ ಹೇಗೆ ಅಂತ ಹೇಳಿದ್ರೆ, ಹೇಳ್ತಿದ್ರು ಸುಮಾರು ಒಂದು 30 ವರ್ಷಗಳಿಂದಲೂ ಕೂಡ ಈ ಒಂದು ದೇವಾಲಯದ ಬಗ್ಗೆ ನಾನು ಕೇಳ್ತಾ ಇದ್ದೆ. ಆದರೆ ಒಂದು ಬಾರಿನೂ ಕೂಡ ನಾನು ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಿರಲಿಕ್ಕಾಗಿರಲಿಲ್ಲ. ಯಾಕಂದರೆ ಅವಾಗ ಹೇಳ್ತಿದ್ರು ಇಲ್ಲಿ ಸುಮಾರು ಒಂದು 200-300 ಮೇಕೆಗಳನ್ನ ಕಟ್ ಮಾಡ್ತಾರೆ. ಹರಕೆ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥದ್ದು ಕಟ್ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದವನ್ನು ಹಂಚ್ತಾರೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಹಂಚ್ತಾರೆ ಅಂತ ಹೇಳ್ತಾಯಿದ್ರು. ಆದರೆ ನಮಗೆ ಈ ಬಾರಿ ನೋಡ್ಲಿಕ್ಕಂತ ಹೋಗಿ ಅಂದರೆ ಎಲ್ಲ ಜಾತ್ರೆ ಎಲ್ಲ ಮುಗಿದೋಗ್ಬೇಕಂತ ಅಂದ್ಕೊಂಡು ನಾವು ಸುಮಾರು ಒಂದು 2:30ರಿಂದ 3 ಗಂಟೆ ಇರ್ಬೋದು ಮಧ್ಯಾಹ್ನ. ಇಲ್ಲಿ ದೇವಸ್ಥಾನದ ಹತ್ರ ನಿಮಗೆ ಇಲ್ಲಿರ್ತಕ್ಕಂಥ ಜನಗಳು ಸಾಮಾನ್ಯವಾಗಿದ್ದಾರೆ. ಆದರೆ ಇದು ಆದಮೇಲೆ ಪ್ರಸಾದ ವಿತರಿಸ್ತಕ್ಕಂಥ ಸ್ಥಳ ಅಂದರೆ ಮಾಂಸದ ಊಟ ಅಂದರೆ ನಾನ್ ವೆಜ್ ಮಾಡಿರ್ತಕ್ಕಂಥ ಸ್ಥಳ. ಸ್ನೇಹಿತರು, ಎಷ್ಟು ಅದ್ಭುತವಾಗಿ ಒಂದು ಅರೇಂಜ್ಮೆಂಟ್ ಮಾಡಿದ್ರು ಅಂದರೆ ಹೇಳಕ್ಕೆ ಇದ್ದು. ಜೊತೆಗೆ ಈ ತಾಯಿಯ ದರ್ಶನವನ್ನು ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಇಲ್ಲಿ ಹರಕೆನ ಸಲ್ಲಿಸ್ಬೋದು ಅಂತ ಸಾಕಷ್ಟು ಜನ ಹೇಳ್ತಾರೆ. ಲಕ್ಷಾಂತರ ಜನಗಳು ಈ ಒಂದು ತಾಯಿಯ ದರ್ಶನ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ತೀರಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ತಾಯಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ತುಂಬ ಪವರ್ಫುಲ್ ಇರ್ತಕ್ಕಂಥ ಮಹಾತಾಯಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ತುಂಬ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ತಾಯಿ ಆದಷ್ಟು ಜಾಸ್ತಿ ಮಕ್ಕಳ ಕಷ್ಟ ಕಾರ್ಪಣ್ಯಗಳನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಪದ್ಧತಿ ಇದೆ. ತದನಂತರ ಸ್ನೇಹಿತರೆ, ಇಡೀ ತಾಯಿಗೆ ಏನು ಈ ಶ್ರೀ ಕೊಟ್ಗಾಳು ತಾಯಿ ಮಹಾರಮ್ಮ ತಾಯಿ ಇದ್ದಾರಲ್ಲ, ಈ ತಾಯಿಯಲ್ಲಿಗೆ ಏನು ಹರಕೆ ರೂಪದಲ್ಲಿ ಬಂದಿರತಕ್ಕಂಥ ದವಸ ಧಾನ್ಯಗಳಿರ್ಬೋದು ಅಥವಾ ಮೇಕೆಗಳಿರ್ಬೋದು, ಇದನ್ನೆಲ್ಲನೂ ಕೂಡ ಊರಿನ ಗ್ರಾಮಸ್ಥರುಗಳ ಸಮ್ಮುಖದಲ್ಲಿ ಎಲ್ಲರೂ ಒಟ್ಟಾರೆ ಇದನ್ನು ಪ್ರಸಾದ ರೂಪದಲ್ಲಿ ಬಂತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಪ್ರಸಾದವನ್ನು ನೀಡಿಸ್ತಾರೆ. ಸ್ನೇಹಿತರೆ, ಈ ಬಾರಿ ಸರಿಸುಮಾರು ಒಂದು ಅಂದಾಜು ರೂಪದಲ್ಲಿ 1000ಕ್ಕೂ ಹೆಚ್ಚು ಮರಿಗಳನ್ನು ಈ ಒಂದು ಹರಕೆ ರೂಪದಲ್ಲಿ ಭಕ್ತಾದಿಗಳು ಕೊಟ್ಟಿದ್ದಾರೆ. ತದನಂತರ ಅದು ಕೌಂಟ್ ಮಾಡಲಿಕ್ಕೂ ಕೂಡ ಆಗಲ್ಲ, ಅಷ್ಟು ಕೂಡ ಕೋಳಿಯನ್ನು ಈ ತಾಯಿಯ ಸನ್ನಿಧಿಗೆ ಪ್ರಸಾದಕ್ಕಾಗಿ ಭಕ್ತಾದಿಗಳು ಕೊಟ್ಟಿರ್ತಾರೆ. ಸ್ನೇಹಿತರೆ, ನೀವು ನೋಡ್ತಿದ್ದೀರಲ್ಲ, ಇದು ಕೂಡ ಯಾವುದು ಬೇರೆ ಒಂದು ಪ್ಲೇಸ್ ಅಲ್ಲ, ತಾಯಿಯ ಪ್ರಸಾದವನ್ನು ಸೇವನೆ ಮಾಡೋಕ್ಕೆ ಹೋಗ್ತಿರ್ತಕ್ಕಂಥದ್ದು. ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕೌಂಟ್ರನ್ನ ಸೃಷ್ಟಿ ಮಾಡಿದ್ದಾರೆ. ತದನಂತರ ಪುರುಷರಿಗೂ ಕೂಡ ಸಪ್ರೇಟಾಗಿ ಈ ಒಂದು ಕೌಂಟರ್ಗಳನ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಪ್ರಸಾದಕ್ಕಂತಲೇ ಸಾಕಷ್ಟು ದೂರಗಳಿಂದ ಲಕ್ಷಾಂತರ ಜನಗಳು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ. ಆದರೆ ಒಂದು ಅಂತ ಹೇಳೋದಂತಂದರೆ
ನಾವೇನು ಕೇಳಿದ್ವಿ ಅದಕ್ಕಿಂತ ವಿಭಿನ್ನವಾಗಿ ಸಾಕಷ್ಟು ಕ್ರೌಡ್ನೆಸ್ ಇರ್ತಕ್ಕಂಥ ಈ ಒಂದು ಸ್ಥಳವನ್ನು ನೋಡಿದಾಯಿತು. ತುಂಬ ಖುಷಿಯಾಯಿತು ಸ್ನೇಹಿತರೆ. ಇಷ್ಟೊಂದು ಜನ, ಇಷ್ಟೊಂದು ಭಕ್ತಾದಿಗಳು ಏಕಕಾಲದಲ್ಲಿ ಸುಮಾರು ಲಕ್ಷಾಂತರ ಜನ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ಪ್ರಸಾದನ ಸ್ವೀಕರಣೆ ಮಾಡ್ತಿರ್ತಕ್ಕಂಥದ್ದು ನೋಡಿ ತುಂಬ ಖುಷಿಯಾಯಿತು. ಜೊತೆಗೆ ನೀವೇನಾದರೂ ಈ ಒಂದು ತಾಯಿಯ ದರ್ಶನ ಮಾಡಬೇಕು ಅಂತ ಅಂದರೆ ಹಾರೋಹಳ್ಳಿಯಿಂದ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿದೆ. ಹೋಗಿ ತಾಯಿಯ ದರ್ಶನವನ್ನು ಮಾಡಬಹುದು. ಜೊತೆಗೆ ನಿಮಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳು ಇಲ್ಲಿ ಹರಕೆಯನ್ನು ಕೂಡ ನೀವು ಕಟ್ಟಿ ಹರಕೆಯನ್ನು ಸಲ್ಲಿಸ್ಬೋದು. ಹರಕೆಯನ್ನು ನೀವು ದವಸ ಧಾನ್ಯ ರೂಪದಲ್ಲಿ ಅಥವಾ ನಗದು ನಾಣ್ಯಗಳ ರೂಪದಲ್ಲಿ, ತದನಂತರ ಈ ತಾಯಿಗೆ ವಿಶೇಷ ಅಂದರೆ ಮಾಂಸಾಹಾರ ಅಂದರೆ ನೀವು ಆಡು ಕುರಿ ಮೇಕೆಯನ್ನು ಕೂಡ ಇಲ್ಲಿ ಸಲ್ಲಿಸ್ಬೋದು. ಸಾಕಷ್ಟು ಜನ ನೋಡ್ತಾ ಇದ್ದೀರಾ ನೋಡಿ ಯಾವ ಥರ ಸಿಸ್ಟಮ್ನ ಮಾಡಿದ್ದಾರೆ. ಇಲ್ಲೆಲ್ಲ ಗ್ರಾಮಸ್ಥರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆ.